ಅವ್ರ ನಂಬರ್ ಪ್ಲೇಟ್ ಫುಲ್ ಅಲ್ಲಾಡ್ತೈತೆ, ಅದೇ ಕೈಗೆ ಬಂದರೆ ಬ್ಯಾಗ್ ಹಾಕೊಂಡು ಹೋಗ್ಬೇಕಷ್ಟೆ. ನೀವು ಬೀಳ್ತೀರಾ? ಇಲ್ಲೇನೋ ಕೆಳಗಡೆ ಹೋಗ್ಬೋದು ಅನಿಸುತ್ತೆ. ಅಂದರೆ ಹೋಗ್ಬೋದು, ಅಂದರೆ ಸ್ವರ್ಗಕ್ಕೆ ಹೋಗ್ಬೋದು ಡೈರೆಕ್ಟು. ಒಳ್ಳೆ ಓವರ್ಟೇಕ್ ಮಾಡಿದ್ರಿ ಮಾತ್ರ, ಸಾಕಾಗಿತ್ತು. ಹಂಗೆ ಕೆಳಗಡೆ ಹೋಗ್ಬಿಡೋದ ಫುಲ್ಲು. ಹೆಚ್ಚಿ ರುಬ್ಬಿ ಬಿಸಾಕ್ಬಿಟ್ವಿ. ಇವ್ರು ಏನೇನೋ ಬೀಳ್ಸ್ಕೊಂಬಿಟ್ಟವ್ರೆ. ಇವರಂತೂ ಹಿಮಾಲಯನ್ನ ಒಳ್ಳೆ ಎಕ್ಸ್ಪಲ್ಸ್ ಥರ ಹೆಚ್ಚಿ ಬಿಸಾಕ್ತವ್ರೆ. ಇದ್ಯಾಕೆ ಇವರು ಹಿಂಗಂತೆ? ಕಣಿವೆ ಬಾಗಿಲು 5 ಕಿಲೋಮೀಟರ್. ನಾನೇ ಬಿದ್ದೆ. ಅಯ್ಯಯ್ಯಯ್ಯಯ್ಯಯ್ಯ ಬ್ರೋ ಬ್ರೋ ಬ್ರೋ, ಹುಷಾರು ಬ್ರೋ. ಇವ್ನು ಯಾಕೋ ಇಟ್ಬಿಡಂಗೆ ಅವನೇ ಗುರು. ಇನ್ನೂ ಬದುಕೈತೆ ಬ್ರೋ ಹಾವು. ಹೋಗದ ಇವಾಗ ನಾವು ಅಲ್ಲಿ ಮತ್ತು ಇಲ್ಲಿ ಮೂರು ವ್ಯೂ ಪಾಯಿಂಟ್ಸ್ ಇದೆ. ಇಲ್ಲೊಂದು, ಅಲ್ಲೊಂದು, ಅಲ್ಲೊಂದು. ಆವಾಗಲಿಂದ ಇಲ್ಲಿ ನಿಂತ್ಕೊಂಡು ಫೋಟೋ ಗಿಟ ಎಲ್ಲ ಹಾಕ್ಕೊಂಡ್ವಿ. ಇವಾಗ ಇನ್ನು ಮುಂದಗಡೆ ಹೋಗೋದ. ಬಟನೇ ಸಿಗ್ತಾ ಇಲ್ವಾ ನಿಮಗೆ? ಇಲ್ಲಿ ಬ್ರೋ ಬಟನೇ ಇಲ್ಲ ಇದರಲ್ಲಿ. ಈ ಕಡೆ ಆನ್ ಆಯಿತು. ಹೋಗೋದ? ಓಹ್ ಫುಲ್ ವೀಲ್ ಸ್ಪಿನ್ನು ಬ್ರೋ. ಇವ್ರದ್ದೇನೋ ನಂಬರ್ ಪ್ಲೇಟ್ ಅಲ್ಲಾಡ್ತಾ ಇದೆ. ಅವ್ರದ್ದು ನಂಬರ್ ಪ್ಲೇಟ್ ಫುಲ್ ಅಲ್ಲಾಡ್ತೈತೆ, ಅದೇ ಕೈಗೆ ಬಂದರೆ ಬ್ಯಾಗ್ ಹಾಕೊಂಡು ಹೋಗ್ಬೇಕಷ್ಟೆ. ಬ್ರೋ ಹೋಗಿ 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 ಹೋಗಿ. ನೀವು ಬೀಳ್ತೀರಾ? ಹಂಗಾದ್ರೆ ಮುಂದೆ ಹೋಗಿ ನೀವು. ಅವರು ಡೀಲ್ ಮಾಡಿ ಬ್ರೋ. ಬೀಳಿ. ವಾವ್, ಓಯ್ಯೋ ಒಂದೇ ಸರಿ ಅಪ್ ಹಿಲ್ಲು ಡೌನ್ ಹಿಲ್ ಎಲ್ಲ ಆಗೋಗ್ತಾ ಇದೆ. ಓ ಇವರು ಇನ್ಸ್ಟಾ 360 ಹಾಕೋರು. ಇಲ್ಲಿ ಲೆಫ್ಟ್ ಸೈಡಲ್ಲಿ ಬಂದರೆ ಆರಾಮಾಗಿ ಕವರ್ ಆಗ್ತೀವಿ. ಓ ಇದೇ ಗುರು, ನಾವು ವೀಡಿಯೋಸಲ್ಲಿ ನೋಡ್ತಿದ್ದು ಇದೇ ಸ್ಟ್ರೆಚ್ಚು, ಹಿಂಗೆ ಹೋಗೋದು. ಓ ಶೇಟ್ ಮ್ಯಾನ್, ನಾನು ಆಫ್ ರೋಡ್ ಮೋಡ್ಗೆ ಹಾಕ್ಕೊಂಡಿಲ್ಲ. ಇದೊಂದು ಸಮಸ್ಯೆ ಗುರು ಇದರಲ್ಲಿ. ಪ್ರತಿ ಸರಿನೂ ಚೇಂಜ್ ಮಾಡಬೇಕು. ಓ ಕ್ರೇಜಿ. ಅಲ್ಲ ಅಂಕಲ್ ಯಾರೋ ವೀಡಿಯೋ ತಗೊಂಡವ್ರೆ. ಇಲ್ಲಿ ನಿಲ್ಸೋದಾ ಬ್ರೋ? ಅಲ್ಲಿಗೆ ಹೋಗ್ಬಿಟ್ಟು ಬಂದ್ಬಿಡಮ್ ಬನ್ನಿಲ್ಲ ಅಂದರೆ. ಅಲ್ಲಿಗೂ ಇವ್ರಿಗೆ ಎಲ್ಲ ಆ್ಯಂಗಲೆಲ್ಲ ಹಾಕ್ಕೊಂಡು ರುಬ್ತವ್ರೆ. ಈ ಥರ ಯೂಸ್ ಮಾಡ್ಬೇಕು ನೋಡ್ರಿ 360ನ. ಅದೇ ಹೋಗ್ಬಿಟ್ಟು ವಾಪಸ್ ಬರ್ರಿ, ತಿರ್ಗಾ ಬರೋಣ. ಹಾಯ್ ಅಂಕಲ್. ಒಳ್ಳೆ ವೀಡಿಯೋಗ್ರಫಿ ಮಾಡಿಕೊಡ್ತಾ ಇದ್ದಾರೆ ನಮಗೆ ಇವ್ರು. ಇನ್ನೂ ಇಲ್ಲೇ ಇದ್ದರೆ ಆಮೇಲಿಂದ ಆ ಕಡೆ ಹೋಗಿ ಬಂದಾಗ್ಲೂ ವೀಡಿಯೋ ಕಳ್ಸ್ಕೊಂಬಿಡ್ಬೇಕು ಇವ್ರ ಹತ್ರ. ಜಿಪ್ಸಿ ಇಲ್ಲಿ ಬಲೇರೋ ಯಾವುದೂ ಇಲ್ಲ ಗುರು, ಬರೀ ಜಿಪ್ಸಿನೇ ಇಟ್ಟಿರೋದು ಇಲ್ಲಿ. ನೀವು ಇಲ್ಲಿಗೆ ಬರಬೇಕು ಅಂದ್ರೂ ಏನಾದರೂ ಅದೇ
ಥ್ರೂ ಜೀಪು, ನೀವು ಬೈಕ್ಸು ಕಾರ್ಸ್ ಏನು ತಗೊಂಬರ್ದಲ್ಲೇ ಇಲ್ಲಿರೋ ಗಾಡೀಲಿ ಬರಬೇಕು ಅಂತಂದರೆ ಜಿಪ್ಸಿನೇ ಇರೋದು. ವಾ ಸಾಕಾದಾಗೈತು ಬ್ರೋ. ಬನ್ನಿ ಇಲ್ಲಿ ಜಾಗ ಚೆಕ್ಔಟ್ ಮಾಡ್ತಾವ್ರೆ, ನೋಡ್ಕೊಬರೋಣ ನಾವು ಹಂಗೆ. ಇಲ್ಲೇನೋ ಕೆಳಗಡೆ ಹೋಗ್ಬೋದು ಅನಿಸುತ್ತೆ. ಓ ಅಂದರೆ ಹೋಗ್ಬೋದು, ಅಂದರೆ ಸ್ವರ್ಗಕ್ಕೆ ಹೋಗ್ಬೋದು ಡೈರೆಕ್ಟು. ಓ ಬ್ಯಾಶ್ ಪ್ಲೇಟ್ ಹೊಡಿತು. ಬ್ಯಾಶ್ ಪ್ಲೇಟು ಒಳ್ಳೆ ಯೂಸ್ ಆಗ್ತಿದೆ ಗುರು. ಅಲ್ಲಾಡ್ತಾ ಇದೆಯಾ? ಸ್ಕ್ರೂ ಎಲ್ಲ ಇದೆ, ಓಕೆ, ನೋ ಪ್ರಾಬ್ಲಮ್. A few minutes later. ಬ್ರೋ ನೀವು ಹೊಡೀರಿ. ನನಗೂ ಬರಲ್ಲ, ಸ್ವಲ್ಪ ಕಲ್ತೀನಿ. ಬ್ರೋ ಕ್ಲಾಶ್ ಮಾಡ್ಕೊಂಬಿಟ್ಟಿರ ಆಮೇಲೆ. ನನಗೂ ಬರಲ್ಲ ಬ್ರೋ ಫುಲ್ಲು ಕಂಪ್ಲೀಟಾಗಿ. ಒಳ್ಳೆ ಓವರ್ಟೇಕ್ ಮಾಡಿದ್ರಿ ಮಾತ್ರ, ಸಾಕಾಗಿತ್ತು. ನೈಸ್. ನಾವು ಬಂದಿದ್ದು ಅಲ್ಲಿಂದ, ಆ ಪಾಯಿಂಟಲ್ಲಿ ಇದ್ದಿದ್ದು ನಾವು. ಕ್ರೇಜಿ. ಬನ್ನಿ, ನಂದ್ರಲ್ಲಿ ಬ್ಯಾಟ್ರಿ ಇದೆಯಾ ನೋಡ್ಕೊಂಬಿಡ್ತೀನಿ ತಡೀರಿ. ಇದೆ ಬ್ಯಾಟ್ರಿ. ಬನ್ನಿ. ಹೆಂಗೆ ಹೋಗೋದ? ಯಾವ ಕಡೆ ಸೈಡ್ ಹೋಗೋದ? ಓ ಇದ್ಯಾವುದೋ ಬ್ಯಾಚ್ ಬಂದಿದೆ. ಓ ಅಂದರೆ ಇವರು ಕಪಲ್ಸ್ ಬ್ಯಾಚ್ ಇವರು. ನಾವಿಲ್ಲಿ ಕ್ವಾಟ್ಲೆ ಬಾಯ್ಸು. ಓ ಇವರು ಫುಲ್ಲು ಕಪಲ್ಸ್ ಇವರು. ನೋಡ್ರಿ, ಇದು ದಾರಿನೇ, ಆದರೆ ಜಾಸ್ತಿ ಓಡಾಡಿಲ್ಲ ಅಂತ ಅಲ್ಲಿ ಕ್ಲೀನಾಗಿ ಹುಲ್ಲು ಬೆಳ್ಕೊಂಬಿಟ್ಟೈತೆ. ಹೆಂಗೆ ಬ್ರೋ ನಡೀರಿ, ಹಿಂದೆ ಬರ್ತಾರೆ. ಹಾಂ, ಲೆಫ್ಟು ಸ್ಟ್ರೈಟ್. ಅಲ್ಲಿ ಮೇಲ್ಕೆ ಹೋಗೋಣ ತಿರ್ಗಾ? ಹಂಗೆ ಕೆಳಗಡೆ ಹೋಗ್ಬಿಡೋದ ಫುಲ್ಲು? ಹಾಂ.
ಓ ನಾನು ದಾರಿ ಬಿಟ್ಟು ಓ ಕ್ರೇಜಿ. ಇದು ಕ್ರೇಜಿ ಐತೆ ಬ್ರೋ ಇಲ್ಲಿಂದ ಹೋಗುವಾಗ ಮೇಲ್ಗಡೆಗೆ. ಸಾಕಾಗೈತೆ ಗುರು ಇದೊಂಥರ. ಥ್ರಾಟಲ್ ಮಾತ್ರ ಬಿಡಲೇಬಾರ್ದು. ಚೇಚಿ ರುಬ್ಬಿ ಬಿಸಾಕ್ಬಿಟ್ವಿ. ಇದರಲ್ಲೂ ಸೇಮ್ ಹಂಗೆ ಬ್ರೋ, ಒಂದೊಂದ್ಸರಿ ಗಾಡಿ ಆಫ್ ಮಾಡಿದಾಗ್ಲೂ ಅದು ABS ಆಫ್ ಮಾಡಿರೋ ತಿರ್ಗಿ ಆನ್ ಆಗಿಬಿಡುತ್ತೆ. ಇದು ಇವಾಗ ಬಂದಿದ್ದಲ್ಲ ಬ್ರೋ ಲಾಸ್ಟು, ಇದೊಂಚೂರು ಸ್ಲೋ ಆಗಿ ಬಂದ್ವಿ. ಅದಕ್ಕಿಂತ ಮುಂಚೆ ಇವರು ಓವರ್ಟೇಕ್ ಮಾಡ್ಕೊಂಬಂದ್ರಲ್ಲ ನೀವು, ಅದು ಫುಲ್ ಕೆಚ್ಕೊಂಬಂದಿದ್ವಿ, ಸಕ್ಕತ್ತಾಗಿತ್ತದು. ತಿಂಡಿ ಬೇಕು ಆನ್ ದ ವೆಲ್ಲ ಮಾಡ್ಕೊಂಡೆ ಹೋಗೋಣ. ಯಾವ್ದಾರು ಒಳ್ಳೆ ನಾನ್ ವೆಜ್ ಅಂಗಡಿ ಗೊತ್ತಾ? ನೀವು ತಿಂತೀರಾ? ನಮ್ರ ಎಲ್ಲರೂ ತಿಂತಾರೆ. ಎಲ್ಲರೂ ಮತ್ತೆ ಯಾರೋ ಒಬ್ರು ತಿನ್ನಲ್ಲ ಅಂತ ಹೇಳ್ತಿದ್ರಲ್ಲ ಅವತ್ತು. ಓ ಈ ಥರ ಇವರು. ಅದು ಸಂಜೆ ಸೂರ್ಯ ಮುಳುಗೋಗಿರ್ತದೆ. ಹೋಗ್ತಾ ಹಿಂಗೆ ಹೋಗೋಣ, ಹಿಂಗೆ ಹೋಗೋಣ, ಹಿಂಗೆ ಹೋಗೋಣ. ಹೆಂಗೆ ಬೇರೆ ರೂಟು ಬಂದಿದ್ದು, ಬೇರೆ ರೂಟು ಹೋಗಿದ್ದು ಬೇರೆ ರೂಟು ಅನ್ನೋದ್ರ ಹೋಗೋಣ. ಓಕೆ ಅಂದರೆ ಆದರೂ ಮಜಾ ಬರಲಿಲ್ಲ ಬ್ರೋ. ಹೆಂಗೆ ಕೇಳ್ರಿ, ಬೀಳಲಿಲ್ಲ ಯಾರು. ಓ ಅದೇನು ಅನ್ನಿಸ್ಲಿಲ್ಲ ಇಲ್ಲಿ ಇಳಿಸ್ಬೇಕಾರೆ. ನಾನು ಲಾಸ್ಟ್ ಟೈಮ್ ಬ್ರೋ ಹಿಂದೆ 29 ಇಟ್ಬಿಟ್ಟು ಹಾಂ ಆಫ್ ಮಾಡಿ ಬ್ರೇಕ್ ಹಿಡಿತಾ ಇದ್ದೀನಿ. ಹೋಗ್ತಾನೆ ಇದೆ ಸ್ಟ್ರೈಟ್ ಆಗಿ. 22 ಅಂದರೆ ಕಮ್ಮಿನೇ ಇರಬೇಕು ಅದಕ್ಕೆ. ಅಂದರೆ ಬ್ರೋ ಹಿಂಗೆ ನೋಡ್ಕೊಂಡು ಜಾಸ್ತಿ ಇದ್ದರೆ ಒಂಚೂರು ಹಂಗೆ ಕಮ್ಮಿ ಮಾಡ್ಕೊಂಬಿಟ್ರೆ ಆಯ್ತಿಲ್ಲ. ಅಂದರೆ 28% ಇದೆ ಚಾರ್ಜು. ಬನ್ನಿ ಇವಾಗ ಹೋಗೋದ. ನಾವು ತಿಂಡಿನೇ ತಿಂದಿಲ್ಲ ಗುರು, ಹೊಟ್ಟೆಗೆ ಏನೂ ಬಿದ್ದಿಲ್ಲ ಬೆಳಗ್ಗೆಯಿಂದ. ಇವಾಗ ವಾಪಸ್ಸು ಬೇರೆ ರೂಟಲ್ಲಿ ಹೋಗೋಣ ಅಂತ ಹೇಳ್ತವ್ರೆ. ಇನ್ನೊಂದು ರೂಟ್ ಇದೆಯಂತೆ. ಪೆಟ್ರೋಲ್ ಆಗಲೇ ಅರ್ಧ ಟ್ಯಾಂಕಿಂತ ಕಮ್ಮಿ ಆಗ್ಬಿಡ್ತು. ಓ ಗ್ಲೌಸ್ ಬೀಳ್ಸಿದ್ರು ಬ್ರೋ. ಹಿಂಗೆ ಹೋಗೋದಲ್ವಾ, ಹಿಂಗೆ. ಹಾಂ ಇದೇನಪ್ಪ ಸಡನ್ನಾಗಿ ಕೆಮ್ಮತ್ತೈತೆ. ಇವ್ರು ಏನೇನೋ ಬೀಳ್ಸ್ಕೊಂಬಿಟ್ಟವ್ರೆ. ಅವ್ರು ಏನೋ ಹುಡುಕ್ತವ್ರೆ ಬ್ರೋ. ಇವರಂತೂ ಹಿಮಾಲಯನ್ನ ಒಳ್ಳೆ ಎಕ್ಸ್ಪಲ್ಸ್ ಥರ ಚೇಚ್ ಬಿಸಾಕ್ತವ್ರೆ. ಬೆಸ್ಟ್ ಗಾಡಿ, ಪಿಕಪ್ಪು, ಬೊಲೆರೋ ಪಿಕಪ್ ಟ್ರಕ್ಕಲ್ಲಿ. ಓ ಸಿಕ್ಬಿಡ್ತು. ಫುಲ್ಲು ಸ್ಲೋ ಆಗಿ ತೊಗೊಳೋಣ ಈ ಸರಿ. ಆಗಲಿ ಸ್ಟ್ರೆಚ್ನ 3-4 ಸಲ ಚೇಚ್ ಬಿಸಾಕಿದ್ವಿ, ಅದಕ್ಕೆ ನಿಧಾನಕ್ಕೆ ಹೋಗೋದ ಇವಾಗ. ಹಾಂ ಒಂದೇ ವೀಲಲ್ಲಿ ಬ್ರೋ ವೀಲಿ. ಹಾಂ ನಾಬಿ ಸಿದ್ದಿದ್ರೆ ಆಗಿರೋದು. ಬಂದರು ಬ್ರೋ ದಾರಿ ಮಾರ್ಗ.
ಚಚ್ರಿ ಬ್ರೋ, ಹೊಡೀರಿ ಹೊಡೀರಿ ಹೊಡೀರಿ. ವಾ, ಇದ್ಯಾಕೆ ಇವರು ಓಯ್ ಬ್ರೋ, ಹೆಂಗೆ? ಏನಿಲ್ಲ ಬ್ರೋ. ಏನು ಬ್ರೋ ಇದು ಗೊತ್ತಾಯ್ತಲ್ಲ? ಕಣಿವೆ ಬಾಗಿಲು ಹಿಂಗಂತೆ. ಕಣಿವೆ ಬಾಗಿಲು 5 ಕಿಲೋಮೀಟರ್. ಸಂಗಡಹಳ್ಳಿ ಎರಡಕ್ಕೂ ಹಿಂಗೆ ಹೋಗ್ಬೇಕು. ನ್ಯೂಟ್ರಲಿಗೆ ಬಿದ್ದುಬಿಡ್ತಲ್ಲಪ್ಪ. ಓ, ಇದು ಸೈಕಾಗಿದೆ ಗುರು. ವಾ ರೇ ವಾ, ಫುಲ್ಲು ಡೆನ್ಸ್ ಫಾರೆಸ್ಟ್ ಆಗೋಯ್ತು. ನಾನೇ ಬಿದ್ದೆ. ಏನಾಯ್ತು? ಅಯ್ಯಯ್ಯಯ್ಯಯ್ಯಯ್ಯ, ಇಬ್ರು ಬ್ರೋ ಬ್ರೋ ಹುಷಾರು ಬ್ರೋ. ಕಂಟೆಂಟ್ ಕಾಯ್ತಾ ಇದ್ರಲ್ಲ, ಸಿಗ್ತಾ? ಇಲ್ಲ, ಫ್ರಂಟ್ ಬ್ರೇಕ್ ಇಡ್ದೆ ಬ್ರೋ. ಹಾಂ, ಹ್ಞೂ. ಅಲ್ಲಿ ಫೋಟೋ ಚೆನ್ನಾಗಿ ಬರುತ್ತೆ ಅಂತ ಮೇಲ್ಗಡೆಗೆ ಹೋಗೋಣ ಅಂತಂದರು. ಹೌ ಹ್ಞೂ. ಹಿಂಗೆ ಇರಲ್ಲ ಬ್ರೋ. ಇಟ್ಸ್ ಎ ಫೋಟೋ ಟೈಮ್. ಓ, ಏನು ಗುರು ಇದು ಬೊಲೆರೋ ತುಂಬ ಕಮ್ಮಂಬಿಟ್ಟವ್ರೆ. ಇವ್ನು ಯಾಕೋ ಇಟ್ಬಿಡಂಗೆ ಅವನೇ ಗುರು. ತಡೀರಿ, ತೋರಿಸ್ತೀನಿ. ಬೊಲೆರೋ ತುಂಬ ಪಿಕಪ್ ಬೊಲೆರೋ. ಅದನ್ನು ಎಷ್ಟು ಜನ ತುಂಬ್ಕೊಂಡವ್ರೆ ಅಂತ. ಹೋಗೋದು ಬಿಡ್ರಿ. ಮುಂದೆ ಬಂಪರ್ನ ತೆಗ್ದಿಟ್ಬಿಟ್ಟವ್ರೆ. ಓಹೋ, ಇನ್ನೊಂದೈತಾ? ಇಲ್ಲಿ ಯಾವುದಪ್ಪ ಕಲ್ಲೋದು? ವಾವ್, ಆವಾಗಲೇ ಈ ಥರ ಕೊಚ್ಚೆ ಕಾಣಿಸ್ತು ಅಂತ ಆರ್ಸೋಕ್ಕೋಗಿ
ಪ್ಯಾಂಟ್ಗೆಲ್ಲ ಕೊಚ್ಚ ಮಾಡ್ಕೊಂಬಿಟ್ಟಿದ್ದೀನಿ. ಓ ಒಳ್ಳೆ ಜಂಪ್ ಮಾತ್ರ ಇದು. ಎಲ್ಲಿ ಇವರು ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಹೋಗೇ ಬಿಟ್ಟಿದ್ದಾರಾ? ಹಿಂದೇನೂ ಯಾರೂ ಕಾಣಿಸ್ತಾ ಇಲ್ಲ, ಮುಂದೇನೂ ಯಾರೂ ಕಾಣಿಸ್ತಾ ಇಲ್ಲ ನನಗೆ. ಓ ಆವಾಗಲೇ ಇದೇ ರೂಟಲ್ಲಿ ಬಂದು ಇಲ್ಲೇ ನಿಲ್ಸ್ಕೊಂಡಿದ್ದೀವಿ ನಾವು. ಹಂಗಿಂದನೂ ಹೋಗ್ಬೋದು, ಹಿಂಗಿಂದನೂ ಹೋಗ್ಬೋದು ಅಂತ. ಎಲ್ಲಿ ಗುರು ಇವರು ಕಾಣಿಸ್ತಾನೆ ಇಲ್ಲ. ಫುಲ್ ಪಾಸ್ ಆಗೇ ಬಿಟ್ರೆ ಇವರು. ಬರ್ತವ್ರೆ ಬಂದರು. ಅಲ್ಲಿ ಬಂದು ಸೇಮ್ ರೂಟು ಬ್ರೋ, ಕನೆಕ್ಟ್ ಆದ್ವಲ್ಲ ಅವಾಗಲೇ. ಅಲ್ಲಿ ಸ್ಟಾರ್ಟಿಂಗಲ್ಲಿ ನಿಲ್ಸಿದ್ವಲ್ಲ, ಅಲ್ಲಿಗೆ ಬಂದು ಕನೆಕ್ಟ್ ಆಗಿದ್ದು. ಓ ನೀವು ಹಚ್ಚಿದ್ದು ಇನ್ನೂ ಬದುಕೈತೆ ಬ್ರೋ. ಅವು ತಡೀರಿ ಒಂಚೂರು. ಜೀಪ್ ಏನೋ ಹಚ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಯಾವ್ದಾದ್ರು ಜೀಪೋ ಏನೋ ಹಚ್ಕೊಂಡು ಹೋಗ್ಬಿಟ್ಟಿರ್ತಾರೆ ಬ್ರೋ. ಓ ಇಲ್ಲಿ ಓಪನ್ ಆಗ್ಬಿಟ್ಟೈತೆ ನೋಡ್ರಿ. ಚಿಕ್ಕದು ಹಾವಿದು. ಇದೇನೋ ರಾಮ್ಬಾಂಡ್ ಹಾವು ಆ ಥರನೋ ಏನೋ ಬರುತ್ತೆ ಇದು. ಇನ್ನೂ ಒಂಚೂರು ಬದುಕಿದೆ ಅದು. ಅದು ಜೀಪ್ ಹತ್ಬಿಟ್ಟೈತೆ ಅನಿಸುತ್ತೆ. ನೋಡಿರಿ. ಜಂಪ್ ಹೊಡ್ಸೋದೆ ಮಜಾ ಗುರು. ಸಾಕಾಗೈತಿ ಎಲ್ಲ. ಹೆಂಗೆ ಹೋಗ್ತಾ ಇದೀವಿ ನೋಡಿ, ಬ್ಯಾಕ್ ಟು ಬ್ಯಾಕ್. ಒಳ್ಳೆ ಆರಿಸ್ಕೊಂಡು ಹೋಗ್ತಾ ಇದೀವಿ ಗುರು, ಸಕ್ಕತ್ತಾಗೈತೆ. ಥರ್ಡ್ ಗೇರ್ ಶಿಫ್ಟ್ ಮಾಡಿದ ತಕ್ಷಣ ಸ್ಪೀಡಪ್ ಆಗಿಬಿಡ್ತು ನೋಡ್ರಿ. ಮುಗೀತು, ಖತಮ್ ಆಫ್ ರೋಡ್. ಇವಾಗ ಇಲ್ಲಿ ಒಂದು ಸ್ಟಾಪ್ ಹಾಕಿದ್ದೀವಿ. ಹೋಟ್ಲ್ ಹೆಸರು ಶ್ರೀ ವೀರಭದ್ರೇಶ್ವರ ಹೋಟ್ಲು. ತಿಂಡಿ ಊಟ ಎರಡೂ ಬ್ರಂಚ್ ಇದು ಇವಾಗ ನಾವು ಮಾಡ್ತಾ ಇರೋದು. ತಿಂದ್ಬಿಟ್ಟು ವಾಪಸ್ಸು ನಾವಿದ್ದಿದ್ದ ರೂಮ್ಗೆ ಹೋಗ್ಬಿಡೋದೇನೆ ಶಿಸ್ತಾಗಿ. ಇವಾಗ ತಿಂಡಿ ಊಟ ಎರಡೂ ಒಂದೇ. ಅದನ್ನು ಮಾಡಿದ್ದಾಯ್ತು. ಇವಾಗ ಎಲ್ಲಿಗೆ ಹೋಗೋದು ಅಂತ ಡಿಸ್ಕಸ್ ಮಾಡಿಬಿಟ್ಟು ಪ್ಲ್ಯಾನ್ ಮಾಡಿ ನೆಕ್ಸ್ಟು ಎಕ್ಸಿಕ್ಯೂಟ್ ಮಾಡಬೇಕು. ಇವಾಗ ಎಲ್ಲನೂ ಪ್ಲ್ಯಾನ್ ಆದಮೇಲೆ ಸಿಗ್ತೀನಿ ನಿಮಗೆ. 2 hours later. ಹೆಲೋ ಹಾಯ್. ನಮ್ಮ ಡ್ಯಾನ್ಸರ್ ಪ್ರೇಮ್ ಜಾಯ್ನ್ ಆಗಿದ್ದಾರೆ ಇವಾಗ ನಾವು ಇಲ್ಲಿಂದ ಇವರು ಯಾವಾಗಲೂ ಹೋಗೋ ಜಾಗಕ್ಕೆ ಇವಾಗ ಸೇಮ್ ಹೋದ ಸರಿ ಹೋದಾಗ ಸಂಸೆ ಉಡುಪಿಯಲ್ಲಿ ಸ್ಟೇ ಆಗಿದ್ವಲ್ಲ ಅದೇ ಜಾಗಕ್ಕೆ ಹೋಗ್ತಾಯಿದ್ದೀವಿ. ಅದಾದಮೇಲೆ ಬೆಳಗ್ಗೆ ಎದ್ದು ಸೇಮ್ ಅದೇ ಆಫ್ ರೋಡ್ ಮಾಡಬೇಕು ಅಂತ. ಮಳೆ ಜಾಸ್ತಿ ಆಗಿದೆಯಂತೆ ಇವಾಗ. ಹೋಗ್ಬೋದು ಅಂತಂದರೆ ಹೋಗಿ ನುಗ್ಬಿಟ್ಟು ಹೊಡೆದ್ಬಿಡೋದು ಆಫ್ ರೋಡ್. ಸಮಸ್ಯೆ ಆಗಿದೆಯಾ? ಇದು ಒಳ್ಳೆ ಬ್ಯಾಗ್ ಇದೆ ಬ್ರೋ.
ಇದು ಅಲ್ವಾ ಸಗದ ಕಾಣಿಸ್ತು ನೋಡಿ. ಜಸ್ಟ್ ನಾವು ಚಾರ್ಮುಡಿ ಘಾಟ್ಗೆ ಎಂಟರ್ ಆಗಿದ್ದೀವಿ. ಅದಕ್ಕಿಂತ ಹಿಂದೆ ಒಂಚೂರು ಏನೂ ಇಲ್ಲ, ಫುಲ್ಲು ಮಿಸ್ಟಿ ವೆದರ್ ಹಂಗಾದ್ರೆ. ಬ್ರೋ ಹೌ ಈಸ್ ದ ವೆದರ್? ಸೂಪರ್ ಫ್ಯಾಂಟಾಸ್ಟಿಕ್, ಮೈಂಡ್ ಬ್ಲೂಡಿಂಗ್. ಬರೀ ಮಂಜು ಇರೋದಲ್ಲ ಗುರು, ಚಿಕ್ಕ ಚಿಕ್ಕ ಹನಿಗಳು ಬೀಳ್ತೈತೆ, ಸಾಕಾದಾಗೈತೆ ಒಳ್ಳೆ. ನಾನು ಬೇರೆ ಒಂದೇ ಒಂದು ಟೀ ಶರ್ಟ್ ತಗಲಾಕೊಂಡಿದ್ದೀನಿ ಅಷ್ಟೇ, ಫುಲ್ಲು ಫ್ರೀಸರಲ್ಲಿ ಕುಂತಂಗೆ ಇರುತ್ತೆ ಇವಾಗ.